ಎಲ್ಲರಿಗೆ ಒಂದು ಮಾಹಿತಿ ಸಾರುವ ಸಂದೇಶ. ವಿಜ್ಞಾನ ತಂತ್ರಜ್ಞಾನ, ಈ ವಿಜ್ಞಾನ ತಂತ್ರಜ್ಞಾನವನ್ನು ಮನುಕುಲ ಏನಿದೆ ಪೂರಕವಾಗಿ ಬಳಸ್ಕೋಬೇಕಾಗುತ್ತೆ. ಆ ಪೂರಕತೆಯನ್ನು ಮಾರಕವಾಗೋಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಪರಿಣಿತಿ ಹೊಂದಿರೋ ರಾಷ್ಟ್ರಗಳು ನಮ್ಮ ದೇಶಕ್ಕಿಂತ ಬೇಕಾದಷ್ಟಿದ್ದಾವೆ. ತುಂಬ ದೇಶಗಳಿದ್ದಾವೆ. ಆ ಪರಿಮಿತಿಯಲ್ಲಿ ಒಂದು ಮಿತಿಯಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ಒಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಉದ್ದೇಶಕ್ಕೆ ಒಂದು ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ಕೆ ಆಯೋಜನೆ ಮಾಡ್ತಾರೆ. ಹೀಗೆ ನಮ್ಮ ದೇಶ, ನಾವು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 15 ವರ್ಷ ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀವಿ, ಪ್ರಥಮ ದರ್ಜೆಯಲ್ಲಿ. ಇಲ್ಲಿಯ ಒಂದು ಗ್ರಾಮೀಣಾಭಿವೃದ್ಧಿ ಒಂದು ಬುಡ ಏನಿದೆ, ಅಡಿಪಾಯ, ಈ ಅಡಿಪಾಯಕ್ಕೆ ನಾವು ಒಂದು ನಮ್ಮ ದೇಶ ಹಳ್ಳಿಗಳ ರಾಷ್ಟ್ರ ಅಂತ ನಾವು ಕರಿತೀವಿ. ಈ ಅಡಿಪಾಯಕ್ಕೆ ನಾವು ಯಾವ ರೀತಿ ಯೋಜನೆಗಳನ್ನು ರೂಪಿಸಬೇಕು, ರೂಪುರೇಷೆಗಳನ್ನು ಮಜಲುಗಳನ್ನು ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಅಂತ ಮಾಹಿತಿ ಇಲ್ಲಿವರೆಗೆ ನಾನು ಕರ್ತವ್ಯ ನಿರ್ವಹಿಸ್ತಾ ಬರ್ತಾ ಇಲ್ಲಿ ಏನಾಗ್ತಿದೆ ಅಂದರೆ, ಒಂದು ಪುಟ್ಟ ಹಳ್ಳಿಗೆ ಎಷ್ಟು ಯೋಜನೆಗಳು ಬೇಕು, ಅದು ಮಿತಿಯಲ್ಲಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಯಾಕಂದರೆ ಇರೋದೊಂದೇ ಭೂಮಿ, ಒಬ್ಬ ಭೂಮಿ ಮೇಲೆ ಮನುಷ್ಯ ಅವನು ತನ್ನ ಸ್ವಾರ್ಥಕ್ಕಾಗಿ ಒಂದು ಯೋಜನೆಗಳನ್ನು, ಸರ್ಕಾರಿ ಸುತ್ತೋಲೆಗಳನ್ನು, ಒಂದು ಮಂತ್ರಾಲಯದಲ್ಲಾದರೂ ಒಂದು ವಿಧಾನಸೌಧದಲ್ಲಾದರೂ ಕುತ್ಕೊಂಡು ಮಾಡ್ಬೋದು. ಇಲ್ಲಿ ಮುಗ್ಧತೆ ಜನಪ್ರತಿನಿಧಿಗಳು ಜವಾಬ್ದಾರಿ ತಗೊಂಡಿರ್ತಾರೆ. ಜನಪ್ರತಿನಿಧಿಗಳು ಒಂದು ಮಂತ್ರಿ ಮಂಡಲ ಇರುತ್ತೆ. ಅವು ಮುಗ್ಧರು, ಅವರು ಜನರ ಒಂದು ನಂಬಿಕೆ ವಿಶ್ವಾಸವನ್ನು ಗಳಿಸಿರ್ತಾರೆ. ಅವರು ಅದನ್ನು ಕಾಪಾಡ್ಕೋಬೇಕು, ಸ್ಥಿರತೆಯನ್ನು ಕಾಪಾಡ್ಕೋಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸ್ಥಿರ